ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧವಾಗಿ ಇವತ್ತು ವಾಗ್ದಾಳಿಯನ್ನ ನಡೆಸಿದ್ರು. ಪ್ರತಿಭಟನೆಯಲ್ಲಿ ಅವರು ಕೂಡ ಭಾಗಿಯಾಗಿದ್ರು. ಏನ್ ಹೇಳಿದ್ರು ಕುಮಾರಸ್ವಾಮಿ ಅವರು, ಬನ್ನಿ ಕೇಳೋಣ. ಪ್ರತಿಭಟನೆಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಪಾಲ್ಗೊಂಡಿದ್ದಾರೆ. ನಮ್ಮ ಜೊತೆ ಮಾತಾಡ್ತಾರೆ. ಸರ್, ಪಾಲ್ಗೊಂಡ್ರಿ, ಆಕ್ರೋಶದ ಮಾತುಗಳನ್ನಾಡಿದ್ರಿ, ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ರಿ. ಸರ್, ಈ ಸರ್ಕಾರದ ನಡವಳಿಕೆ ಅವರ ಅನಾಗರಿಕವಾದಂತ ಅವರ ಒಂದು ಅಧಿಕಾರ ದುರುಪಯೋಗದ ವರ್ತನೆ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ. ರಾಜಕೀಯ ಮಾಡ್ಲಿಕ್ಕೆ ಬೇರೆ ವೇದಿಕೆ ಇದೆ. ಅಲ್ಲ ಸರ್, ರಾಜಕೀಯವಾಗಿ ಬೇಳೆ ಬೇಯಿಸ್ಕೊಂತ ಇದ್ದೀರಾ ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ತಾರೆ. ರಾಜಕೀಯದ ಬೇಳೆ ಬೇಯಿಸ್ಕೊಳಕ್ ಕೊಟ್ಟಿರೋದು ಅವರು. ಜನ ಅಧಿಕಾರ ಕೊಟ್ಟ ಮೇಲೂ ನಿನ್ನೆ ದಿನ ಶೋಷಿತ ವರ್ಗ ಸಮ್ಮೇಳನ ಮಾಡಿದ್ರಲ್ಲ, ಇವ್ರ ಸಾಧನೆ ಏನಲ್ಲಿಗೆ? ಶೋಷಿತರ ವರ್ಗ ಇನ್ನೂ ಇದೆ ಅಂದಮೇಲೆ ಇವರು ಸುದೀರ್ಘವಾಗಿ ಬಹುಶಃ ಅವರಷ್ಟು ಅಧಿಕಾರ ಅನುಭವಿಸ್ತಾರೆ ಯಾರೂ ಇಲ್ಲ. ಅಧಿಕಾರ ಇದ್ದಾಗ ಯಾತಿಕ ಶೋಷಿತ ವರ್ಗಕ್ಕೆ ರಕ್ಷಣೆ ಕೊಡಲಿಲ್ಲ. ಇದರಲ್ಲಿ ಸಿದ್ದರಾಮಯ್ಯವ್ರಿಗೆ ಹೇಳಲಿಕ್ಕೆ ಬಯಸ್ತೀವಿ, ರಾಜಕಾರಣ ಮಾಡ್ತಾ ಇರೋದು ನಿಮ್ಮ ಪಕ್ಷ. ಇವತ್ತು 2 ನಿಮಿಷದಲ್ಲಿ ಬಗೆಹರಿಸ್ತಕ್ಕಂಥ ವಿಷಯ ಇಷ್ಟೊಂದು ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ನಿಮ್ಮ ಪಕ್ಷದ ನಾಯಕರುಗಳು. ಇದರಿಂದ ರಾಜಕೀಯ ಮಾಡಿ ರಾಜಕೀಯದಲ್ಲಿ ನಾವೇನೋ ಲಾಭ ಪಡಿಬೇಕಾಗಿಲ್ಲ. ಅಮಾಯಕರ ಮೇಲೆ ನೆನ್ನೆ ದೌರ್ಜನ್ಯ ನಡೆಸಿ ಇವತ್ತು ಅವರನ್ನು 5 ನಿಮಿಷದಲ್ಲಿ ಕೂತು ನಿಮ್ಮ ಜಿಲ್ಲಾಧಿಕಾರಿ ಸರಿಪಡಿಸ್ಲಿಕ್ಕೆ ಅವಕಾಶಗಳೇನಿತ್ತು ಅದನ್ನು ಮಾಡಿದೆ. ನನ್ನೇ ದಿನ 5 ಬಾರಿ ನಿಮ್ಮ ಜಿಲ್ಲಾಧಿಕಾರಿಗೆ ಸಿದ್ದರಾಮಯ್ಯನವರೇ ನಾನೇ ಮಾತನಾಡಿದ್ದೇನೆ. ನಿನ್ನೆ ನಾನು ಇಲ್ಲಿ ಬರಲಿಲ್ಲ. ಇಲ್ಲಿ ನಿನ್ನೆ ಈ ಒಂದು ವಿಷಯಗಳನ್ನು ಟಿವಿಗಳಲ್ಲಿ ಗಮನಿಸಿದ ನಂತರ ನಾನಲ್ಲ, ನಿನ್ನೆ ದಿನ ನಿಮ್ಮ ಪೊಲೀಸ್ ಇಲಾಖೆ ನಿಮ್ಮ ಅಧಿಕಾರಿಗಳು ಪ್ರಚೋದನೆ ಕೊಟ್ಟಿರೋರು ಅವರು. ನಿಮಗೇನಾದರೂ ಅಲ್ಪ ಸ್ವಲ್ಪ ಆಳ್ತ ಅನುಭವ ಇದೆ ಅಂತೀರಿ. 14 ಬಜೆಟ್ ಕೊಟ್ಟವನಂತೀರಿ. ಮುಖ್ಯಮಂತ್ರಿ ಒಂದು ಕುರುಬ ಸಮಾಜದವನು ಅಂತ ಹೇಳ್ತೀರಿ. ನಿಮಗೇನಾದರೂ ಕನಿಷ್ಠ ಆಳ್ತ ಪ್ರಜ್ಞೆ ಇದ್ದರೆ ನಿನ್ನೆ ನಡೆದಿರ್ತಕ್ಕಂಥ ಈ ಒಂದು ಸರ್ಕಾರದ ತಪ್ಪುಗಳೇನಿದೆ ಅದನ್ನು ಸರಿಪಡಿಸ್ಕೊಳ್ಳದೆ ಮತ್ತೆ ಉದ್ದಟತನದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ನಿಮ್ಮ ನಡವಳಿಕೆ ಇದೆಯಲ್ಲ, ಇದನ್ನು ಸರಿಪಡಿಸ್ಕೊಳ್ಳಿ ನೀವು. ಇವತ್ತು ನಿನ್ನೆ ದಿನ ಒಂದು ಲಾಠಿ ಚಾರ್ಜ್ ಆಯಿತು, ಇವತ್ತು ಇನ್ನೊಂದು ಲಾಠಿ ಚಾರ್ಜ್ ಮಾಡಿ ಕೆಲವರು ಕಣ್ಣು ಗುಡ್ಡೆ ಹೋಗಿದೆ. ಆ ಕಣ್ಣು ಉಳಿದಿರೋದೇ ಹೆಚ್ಚು. ಇವತ್ತು ಕೆಲವರು ಕಾಲು ಮುರಿದಿದೆ. ಇಂಥ ಅವಶ್ಯಕತೆ ಇತ್ತ ಸರ್ಕಾರಕ್ಕೆ? ನಿಮ್ಮ ಕೋರ್ಟ್ನ ಆದೇಶದ ಮೇಲೆ ಫ್ಲೆಕ್ಸ್ಗಳನ್ನು ಹಾಕಕ್ಕೆ ಅನುಮತಿ ಬೇಕು ಅಲ್ವೇ? ಈಗ ಧ್ವಜಸ್ತಂಭದಲ್ಲಿ ಹನುಮಾನ್ ಧ್ವಜ ಇದನ್ನು ಹಾಕಿದ್ದಾರೆ ಅಂತೇಳಿ ಬಾವುಟ ಹಾಕಿದ್ರು ಅಂತೇಳಿ ತೆಗೆದ್ರಲ್ಲ, ಇವತ್ತು ರಸ್ತೆ ಒಳಗೆ ಹಾಕೊಂಡಿದ್ದೀರಲ್ಲ, ಇಲ್ಲಿ ಮಹಾನ್ ನಾಯಕರುಗಳದ್ದು ಫೋಟೋಗಳು ಯಾವನು ಪರ್ಮಿಷನ್ ಕೊಟ್ಟಿದ್ದಾನೆ? ಯಾರು ಪರ್ಮಿಷನ್ ಕೊಟ್ಟಿದ್ರಾಗಿದ್ರೆ ಕೇಳಲಿಕ್ಕೆ ಬಯಸ್ತೀನಿ ನಾನು. ಇವತ್ತು ಆಯಿತು, ಅಲ್ಲಿರ್ತಕ್ಕಂಥದ್ದನ್ನು ಯಾರೋ ಗುಂಪಿನಲ್ಲಿ ಯಾರೋ ತೆಗಿಲಿಕ್ಕೆ ಹೋಗಿರ್ಬೋದು, ಅದಕ್ಕೆ ಲಾಠಿ ಚಾರ್ಜ್ ಮಾಡಬೇಕಾ? ಅನುಮತಿ ಯಾರು ಕೊಟ್ಟಿದ್ರು? ಇವರಿಗೆಲ್ಲ ಫ್ಲೆಕ್ಸ್ ಎಲ್ಲ ಊರೊಳಗೆಲ್ಲ ಹಾಕೊಂಡು ತಿರ್ಗೋದಕ್ಕೆ ಇದಕ್ಕೆ ಪರ್ಮಿಷನ್ ಇದೆಯಾ? ಇದು ಈ ಸರ್ಕಾರದ ಹಣೆ ಬರ. ಮಂಡ್ಯದಲ್ಲಿ ಆ ನಾಯಕರುಗಳು ಫೋಟೋ ಹಾಕೊಂಡವ್ರಲ್ಲ ಕಾಂಗ್ರೆಸ್ನವ್ರದ್ದು, ಆ ಫೋಟೋಗೆ ರಕ್ಷಣೆ ಕೊಡೋಕ್ಕೆ ವ್ಯಾನ್ಗಳ ತಂದು ನಿಲ್ಲಿಸ್ಕೊಂಡು ರಕ್ಷಣೆ ಕೊಡೋ ಮಟ್ಟಿಗೆ ನೀವು ಬಂದಿದ್ದೀರಿ. ಆ ಫ್ಲೆಕ್ಸ್ಗಳಿಗೆ ಮುಂದಕ್ಕೆ ಫ್ಲೆಕ್ಸ್ಗೆ ರಕ್ಷಣೆ ಕೊಡೋದಿರಲಿ, ಓಡಾಡಕ್ಕಾಗದೇ ಇರೋ ಪರಿಸ್ಥಿತಿ ಬರ್ತೀರಿ, ಸರಿಪಡಿಸ್ಕೊಳ್ಳಿ. ನಾವು ಯಾಕೆ ರಾಜಕಾರಣ ನಾವು ಮಾಡಿದ್ದೀವ? ನಿನ್ನೆ ಅವರು ಪ್ರಾರಂಭ ಮಾಡಿರೋದು. ಮಂಡ್ಯದಲ್ಲೂ ಈ ರೀತಿಯ ಒಂದು ಪ್ರೇರೇಪಣೆ ಕೊಟ್ಟು ಅಮಾಯಕ ರೈತರುಗಳು ಹಣ ಸಂಗ್ರಹ ಮಾಡಿ, ಇದೇನು ದೊಡ್ಡ ನ್ಯಾಷನಲ್ ಹೈವೇನಾ? ಒಂದು ಗ್ರಾಮದಲ್ಲಿ 5-6 ಸಾವಿರ ಜನ ವಾಸ ಇರ್ಬೋದು. ಎಲ್ಲ ಸೇರಿ ಒಂದು ತೀರ್ಮಾನ ಮಾಡಿ, ಅದು ಅದೇ ಜಾಗದಲ್ಲಿ. ಇನ್ನೊಂದು ಹೇಳ್ತೀನಿ ಕೇಳಿ, 35 ವರ್ಷಗಳ ಹಿಂದೆ ಇದೇ ಸಿದ್ದರಾಮಯ್ಯನವರು ಹೋಗಿ ಆ ಧ್ವಜಸ್ತಂಭಕ್ಕೆ ಉದ್ಘಾಟನೆ ಮಾಡಿ ಬಂದಿದ್ದಾರೆ. ಇದೇ ಸಿದ್ದರಾಮಯ್ಯನವರು ಅದೇ ಊರಿಗೆ ಹೋಗಿ 35 ವರ್ಷಗಳ ಹಿಂದೆ ಧ್ವಜಸ್ಥಾಪನೆ ಮಾಡಿ ಬಂದರು. ಅದೇ ಧ್ವಜಸ್ತಂಭನೆಯನ್ನು ಇವತ್ತು ಇದು ನವೀಕರಣ ಮಾಡಿರೋದು. ಅರ್ಥ ಮಾಡ್ಕೊಳ್ಳಿ. ನೀವೇ ಹೋಗಿ ಉದ್ಘಾಟನೆ ಮಾಡಿದ್ರಿ. ಊರಿನಲ್ಲಿ ತೀರ್ಮಾನ ತೆಗೆದುಕೊಂಡಂಥದ್ದೇನಿದೆ ಅದನ್ನು ಇವತ್ತು ನೀವು ಯಾವುದೋ ಬೇರೆ ಕ್ಷುಲ್ಲಕ ಕಾರಣಗಳಿಗೆ ಈ ವಾತಾವರಣ ನಿರ್ಮಾಣ ಮಾಡಿ ಅಂತ ನಾವು ಹೇಳಿದ್ವಿ ಇವರಿಗೆ. ಇಲ್ಲಿ ನಾನು ಟಾರ್ಗೆಟ್ ಹಿಂದುತ್ವ, ಟಾರ್ಗೆಟ್ ರಾಮಂದು ಪ್ರಶ್ನೆ ಬೇರೆ ವಿಷಯ. ಅದು ಬೇರೆ ಕಡೆ ಮಾತಾಡೋಣ. ಕೆರಗೋಡಿನ ವಿಷಯ ಏನಿದೆ ಸಂಪೂರ್ಣ ರಾಜಕೀಯ. ಅಂದರೆ ಈಗ ಕೇಸರಿನ ವಾಕರಿಕೆ ಅಂತ ಕಾಣ್ತಾರೆ ಅವರು ಅಂತ ಕಾಣ್ತದೆ. ರಾಮನ ಬಗ್ಗೆ ಅವ್ರಿಗೆ ಈಗಾಗಲೇ ನೋಡ್ತಾ ಇದ್ದೀನಿ. ರಾಜಕಾರಣ ಯಾರು ಮಾಡ್ತಾ ಇದ್ದಾರೆ?
ಇವತ್ತು ನರೇಂದ್ರ ಮೋದಿ ಅವರು ತಪ್ಪು ತಿಳ್ಕೋಬೇಡಿ, ನಾನಿನ್ನೂ ಮಾತಾಡಿಲ್ಲ, ವಿಧಾನಸಭೆಯಲ್ಲೇ ಮಾತಾಡ್ತೀನಿ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಯಾವ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಯ್ತಲ್ಲ ರಾಮನ ವಿಗ್ರಹ, ಅದಕ್ಕೆ ಕಾಂಗ್ರೆಸ್ನವರು ರಾಜಕೀಯ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅಂತ ಹೇಳಿದ್ರಲ್ವೇ. ನರೇಂದ್ರ ಮೋದಿ ಅವರು ಅವರ ರಾಜಕೀಯದ ಲೋಕಸಭೆ ಚುನಾವಣೆಗೋಸ್ಕರ ಮಾಡಿದ್ರು ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರ ಕಳೆದ 10 ತಿಂಗಳಿಂದ 5 ಗ್ಯಾರಂಟಿ ಅಂತ ಹೇಳಿ ಪ್ರತಿದಿನ ಜಾಹೀರಾತು ಕೊಡ್ತಾ ಇದ್ದೀರಲ್ಲ, 5 ಗ್ಯಾರಂಟಿ. ನರೇಂದ್ರ ಮೋದಿ ಅವರಾದರೂ ಉದ್ಘಾಟನೆ ಮಾಡಿರ್ತಕ್ಕಂಥ ರಾಮ ಮಂದಿರ, ಈ ದೇಶದ ರಾಮನ ಬಗ್ಗೆ ನಂಬಿಕೆ ಇರ್ತಕ್ಕಂಥ ಹಲವಾರು ಜನ ದೇಣಿಗೆ ಕೊಟ್ಟು ಕಟ್ಟಿರ್ತಕ್ಕಂಥ ರಾಮ ಮಂದಿರ, ಅದು ಕೇಂದ್ರ ಸರ್ಕಾರದ ದುಡ್ಡಲ್ಲ, ರಾಜ್ಯ ಸರ್ಕಾರದ ದುಡ್ಡಲ್ಲ, ಸಾರ್ವಜನಿಕರು ದೇಣಿಗೆ ಕೊಟ್ಟು ಕಟ್ಟಿರ್ತಕ್ಕಂಥ ಮಂದಿರ. ನಿಮ್ಮ 5 ಗ್ಯಾರಂಟಿ ಯಾವುದು? ಪ್ರತಿದಿನ ಕೋಟ್ಯಾಂತರ ರೂಪಾಯಿ ಜಾಹೀರಾತು ಕೊಡ್ತೀರಿ, ಪ್ರತಿದಿನ ನಿಮ್ಮ ನಿಮ್ಮ ಗ್ಯಾರಂಟಿಗೆ ರಾಹುಲ್ ಗಾಂಧಿ ಕರ್ಕೊಂಬಂದು ಗ್ಯಾರಂಟಿ ಕಾರ್ಯಕ್ರಮ ಮಾಡ್ತೀರಿ, ಪ್ರಿಯಾಂಕಾ ಗಾಂಧಿ ಕರ್ಕೊಂಬಂದು ಗ್ಯಾರಂಟಿ ಕಾರ್ಯಕ್ರಮ ಮಾಡ್ತೀರಿ, ಸೋನಿಯಾ ಗಾಂಧಿ ಕರ್ಕೊಂಬಂದು ಗ್ಯಾರಂಟಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಯಾರು ದುಡ್ಡಲ್ಲಿ? ನಿಮ್ಮ ಪಾರ್ಟಿ ಆಫೀಸ್ ದುಡ್ಡು, ಅದು ಕಾಂಗ್ರೆಸ್ ದುಡ್ಡು, ಅದು ಆ ದುಡ್ಡು ರಾಜ್ಯದ 6.5 ಕೋಟಿ ಜನತೆ ತೆರಿಗೆ ರೂಪದಲ್ಲಿ ಕಟ್ತಾ ಇರ್ತಕ್ಕಂಥ ಹಣ, ಅದು ಆ ದುಡ್ಡಿನಲ್ಲಿ ಗ್ಯಾರಂಟಿ ಕೊಡ್ತಾ ಇರೋದು ನಿಮ್ಮ ಕಾರ್ಯಕ್ರಮ. ರಾಜ್ಯದ ಜನತೆ ದುಡ್ಡು, ಅದು ತೆರಿಗೆ ರೂಪದಲ್ಲಿ ಕಟ್ಟಿರ್ತಕ್ಕಂಥ ಸರ್ಕಾರದ ದುಡ್ಡು. ಅದಕ್ಕೆ ನಿಮ್ಮ ನಾಯಕರು ಕರ್ಕೊಂಬಂದಿಲ್ಲಿ ಕಾರ್ಯಕ್ರಮ ಮಾಡಿ ಡಂಕುರ ಹೊಡಿತಿದ್ದೀರಲ್ಲ.